ಗೆಳೆಯರೇ ನಮಸ್ಕಾರ. ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡುಬಂದಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕೆಂಪು ಬಣ್ಣದಲ್ಲಿ ವ್ಯವಹಾರ ನಡೆಸುತ್ತಿವೆ. ಹೂಡಿಕೆದಾರರ ಸುಮಾರು 7 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕೇವಲ ಒಂದು ದಿನದಲ್ಲಿ ಮಣ್ಣು ಪಾಲಾಗಿದೆ. ಹಾಗಾದರೆ ಈ ಕುಸಿತಕ್ಕೆ ಅಸಲಿ ಕಾರಣವೇನು? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಕಾರಣವನ್ನು ನೋಡೋದಾದರೆ ಇದು IT ಸೆಕ್ಟರ್. ಇವತ್ತು ಇನ್ಫೋಸಿಸ್ ಮತ್ತು TCSನಂಥ ದೊಡ್ಡ ಕಂಪನಿಗಳ ಷೇರುಗಳು 5-7% ಕುಸಿದಿವೆ. ಇದಕ್ಕೆ ಮುಖ್ಯ ಕಾರಣ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ IT ಕಂಪನಿಗಳ ಭವಿಷ್ಯದ ಮೇಲೆ ಆತಂಕ ಎದುರಾಗಿರುವುದು. ಸ್ನೇಹಿತರೆ, ಮತ್ತೊಂದು ಕಾರಣವನ್ನು ನೋಡೋದಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿನ ಅಸ್ಥಿರತೆ. ಅಮೆರಿಕದ ಮಾರುಕಟ್ಟೆಗಳು ನಿನ್ನೆ ಕುಸಿದಿದ್ದವು. ಅದರ ಪರಿಣಾಮ ಇವತ್ತು ನಮ್ಮ ದೇಶದ ಮಾರುಕಟ್ಟೆಯ ಮೇಲೂ ಆಗ್ತಿದೆ. ಜೊತೆಗೆ ಇಂದು ಅಮೆರಿಕದ ಹಣದುಬ್ಬರದ ವರದಿ ಬರಲಿದೆ. ಹಾಗಾಗಿ ಹೂಡಿಕೆದಾರರು ಷೇರುಗಳನ್ನು ಮಾರಾಟ ಮಾಡಲು ಮುಂದಾಗಿದ್ದಾರೆ. ಇನ್ನು ಮೂರನೇ ಕಾರಣ ನೋಡೋದಾದರೆ ಅಮೆರಿಕದ ಬಡ್ಡಿದರ. ಅಮೆರಿಕದ ಫೆಡರಲ್ ರಿಸರ್ವ್ ಸದ್ಯಕ್ಕೆ ಬಡ್ಡಿ ದರವನ್ನು ಕಡಿಮೆ ಮಾಡುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಇದು ವಿದೇಶಿ ಹೂಡಿಕೆದಾರರಿಗೆ ನಿರಾಶೆ ಮೂಡಿಸಿದೆ. ಇನ್ನು ನಾಲ್ಕನೇ ಕಾರಣವನ್ನು ನೋಡೋದಾದರೆ ಲಾಭಾಂಶ. ಕಳೆದ ಕೆಲವು ದಿನಗಳಿಂದ ಮಾರ್ಕೆಟ್ ಚೆನ್ನಾಗಿ ಏರಿತ್ತು. ಹಾಗಾಗಿ ಹೂಡಿಕೆದಾರರು ಈಗ ಲಾಭವನ್ನು ಪಡೆದುಕೊಳ್ಳಲು ಷೇರುಗಳನ್ನು ಮಾರುತ್ತಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕೆಂದರೆ ಜಾಗತಿಕ ಆತಂಕ ಮತ್ತು IT ಕಂಪನಿಗಳ ಮೇಲಿನ ಒತ್ತಡದಿಂದ ಮಾರ್ಕೆಟ್ ಇಂದು ಕುಸಿದಿದೆ. ನಿಮ್ಮ ಹೂಡಿಕೆ ನಿರ್ಧಾರಗಳನ್ನು ತಜ್ಞರ ಸಲಹೆ ಮೇರೆಗೆ ಮಾಡಿ.